ಅದೊಂದು ರಾತ್ರಿ ಇಡೀ ವಿಶ್ವವೇ ಆ ಒಂದು ಮೈಲಿಗಲ್ಲಿಗೋಸ್ಕರ ಕಾದಿತ್ತು. ಇನ್ನೇನು ಆ ಮೈಲಿಗಲ್ಲು ತಲುಪಬೇಕು ಅನ್ನುವಷ್ಟರಲ್ಲಿ ಭಾರತ ಸೋಲಿನ ಭೀತಿ ಎದುರಿಸಿತ್ತು. ಅನಂತರ ಆ ಕೊನೆಯ 3 ಓವರ್ಗಳಲ್ಲಿ ಚಮತ್ಕಾರವೇ ಆಗಿ ಹೋಯಿತು. ಟೀಮ್ ಇಂಡಿಯಾದ ಫ್ಯಾನ್ಸ್ಗಳೆಲ್ಲ ಗೆಲುವಿನ ಆಸೆಯನ್ನ ಕೈಚೆಲ್ಲಿ ಕೂತ ಸಂದರ್ಭ ಎದುರಾಗಿತ್ತು. ಆ ಒಂದು ಕ್ಷಣ ನಮ್ಮ ಪಲ್ಸ್ ರೇಟ್ನಲ್ಲಿ ಏರಿಳಿತವಾಗತೊಡಗಿತ್ತು. ಅನಂತರ ಫ್ಯಾನ್ಸ್ನ ಆ ಕೂಗು ದೇವರಿಗೆ ಕೇಳಿಸ್ತೋ ಏನೋ, ಪವಾಡವೇ ನಡೆದು ಹೋಯಿತು. ಈ ಮೂಲಕ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ರೋಚಕವಾಗಿ ಗೆಲುವು ಸಾಧಿಸಿತು. ಇಡೀ ಬಾರ್ಬಡೋಸ್ ಮೈದಾನದಲ್ಲಿದ್ದ ಅಭಿಮಾನಿಗಳೆಲ್ಲ ಒಂದು ಕ್ಷಣ ಸ್ಟನ್ ಆಗಿಬಿಟ್ರು. ಕಿಂಗ್ ಕೊಹ್ಲಿಯ ಅಮೋಘ ಬ್ಯಾಟಿಂಗ್ ನೆರವು ಹಾಗೂ ಸೂರ್ಯನ ಆ ಒಂದು ಕ್ಯಾಚ್ನಿಂದಾಗಿ ಇಡೀ ಪಂದ್ಯದ ದಿಕ್ಕೇ ಬದಲಾಗಿ ಬಿಟ್ಟಿತು. ಅಂತೂ ನಮ್ಮ ದೇಶ 13 ವರ್ಷದ ನಂತರ ಮತ್ತೆ ವಿಶ್ವಕಪ್ನ ಎತ್ತಿ ಹಿಡಿಯಲು ಸಫಲವಾಯಿತು. ಇದೆಲ್ಲ ಒಂದು ಕಡೆಯಾದರೆ ದಾಖಲೆಗಳ ಸರದಾರ ನಮ್ಮ ರನ್ ಮಷಿನ್ ಮತ್ತೊಂದು ಹಿಸ್ಟ್ರಿ ಮಾಡಿದ್ದಾರೆ. ಇಡೀ ಬಾರ್ಬಡೋಸ್ ಮೈದಾನದಲ್ಲಿದ್ದ ಅಭಿಮಾನಿಗಳೆಲ್ಲ ಒಂದು ಕ್ಷಣ ಸ್ಟನ್ ಆಗಿಬಿಟ್ಟರು. ಕಿಂಗ್ ಕೊಹ್ಲಿಯ ಅಮೋಘ ಬ್ಯಾಟಿಂಗ್ ನೆರವು ಹಾಗೂ ಸೂರ್ಯನ ಆ ಒಂದು ಕ್ಯಾಚ್ನಿಂದಾಗಿ ಇಡೀ ಪಂದ್ಯದ ದಿಕ್ಕೇ ಬದಲಾಗಿ ಬಿಟ್ಟಿತು. ಅಂತೂ ನಮ್ಮ ದೇಶ 13 ವರ್ಷದ ನಂತರ ಮತ್ತೆ ವಿಶ್ವಕಪ್ನ ಎತ್ತಿ ಹಿಡಿಯಲು ಸಫಲವಾಯಿತು. ಇದೆಲ್ಲ ಒಂದು ಕಡೆಯಾದರೆ ದಾಖಲೆಗಳ ಸರದಾರ ನಮ್ಮ ರನ್ ಮಷಿನ್ ಮತ್ತೊಂದು ಹಿಸ್ಟ್ರಿ ಮಾಡಿದ್ದಾರೆ. ಧೋನಿಯಿಂದಲೂ ಸಾಧ್ಯವಾಗದ ಆ ಒಂದು ಅಭೂತಪೂರ್ವ ದಾಖಲೆಯನ್ನ ಕೊಹ್ಲಿ ಸಾಧಿಸಿದ್ದಾರೆ. ಅದೇನು ಅಂತೀರಾ? ಈ ಸ್ಟೋರಿ ನೋಡಿ. ಭಾರತೀಯ ಕ್ರಿಕೆಟ್ನ ದಂತಕತೆ ಮಹೇಂದ್ರ ಸಿಂಗ್ ಧೋನಿಯಿಂದಲೂ ಮಾಡಲು ಸಾಧ್ಯವಾಗದೇ ಇದ್ದ ಒಂದು ಅಪೂರ್ವ ದಾಖಲೆಗೆ ಈಗ ವಿರಾಟ್ ಕೊಹ್ಲಿ ಭಾಜನರಾಗಿದ್ದಾರೆ. 2008ರ ಅಂಡರ್-19 ವಿಶ್ವಕಪ್, 2011ರ ಏಕದಿನ ವಿಶ್ವಕಪ್, 2013ರ ಚಾಂಪಿಯನ್ಸ್ ಟ್ರೋಫಿ ಮತ್ತು 2024ರ T20 ವಿಶ್ವಕಪ್. ಭಾರತೀಯ ಕ್ರಿಕೆಟ್ನ ದಂತಕತೆ ಮಹೇಂದ್ರ ಸಿಂಗ್ ಧೋನಿಯಿಂದಲೂ ಮಾಡಲು ಸಾಧ್ಯವಾಗದೇ ಇದ್ದ ಒಂದು ಅಪೂರ್ವ ದಾಖಲೆಗೆ ಈಗ ವಿರಾಟ್ ಕೊಹ್ಲಿ ಭಾಜನರಾಗಿದ್ದಾರೆ. ಕಳೆದ 1.5 ದಶಕದಿಂದ ಭಾರತೀಯ ತಂಡದ ಭಾಗವೇ ಆಗಿರುವ ವಿರಾಟ್ ಸೀಮಿತ ಓವರ್ನ ಕ್ರಿಕೆಟ್ನ 4 ಟೂರ್ನಿಗಳನ್ನು ಜಯಗಳಿಸಿದ ಶ್ರೇಯ ಅವರದಾಗಿದೆ. 2008ರ ಅಂಡರ್-19 ವಿಶ್ವಕಪ್, 2011ರ ಏಕದಿನ ವಿಶ್ವಕಪ್, 2013ರ ಚಾಂಪಿಯನ್ಸ್ ಟ್ರೋಫಿ ಮತ್ತು 2024ರ T20 ವಿಶ್ವಕಪ್. ಹೀಗೆ ಐಸಿಸಿಯ 4 ಬಿಳಿ ಚೆಂಡಿನ ಟೂರ್ನಿಗಳಲ್ಲಿ ಟ್ರೋಫಿ ಎತ್ತಿ ಹಿಡಿದ ಹೆಗ್ಗಳಿಕೆ ಕೊಹ್ಲಿಯದ್ದಾಗಿದೆ. ಯುವಿ ಹೆಸರಲ್ಲೂ ಇದೆ ಇಂತಹದೇ ಒಂದು ಸಾಧನೆ. ಇಂತಹ ಸಾಧನೆ ಮಾಡಿದ್ದ ಮತ್ತೊಬ್ಬ ಭಾರತೀಯನೆಂದರೆ ಅದು ಯುವರಾಜ್ ಸಿಂಗ್. ಯುವರಾಜ್ ಸಿಂಗ್ ಅವರು 2000ರಲ್ಲಿ ನಡೆದ ಅಂಡರ್-19 ವಿಶ್ವಕಪ್ ವಿಜೇತ ಭಾರತ ತಂಡದ ಸದಸ್ಯರಾಗಿದ್ದರು. 2002ರಲ್ಲಿ ನಡೆದ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತ ತಂಡ ಶ್ರೀಲಂಕಾ ಜೊತೆ ಜಂಟಿ ವಿಜೇತ ತಂಡವಾಗಿ ಮೂಡಿಬಂದಿತ್ತು. 2007ರಲ್ಲಿ ನಡೆದ ಮೊದಲ ವಿಶ್ವಕಪ್ ಮತ್ತು 2011ರಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ ಯುವರಾಜ್ ಸಿಂಗ್ ಅವರ ಕೈ ತುಂಬಾನೇ ಇದೆ. ಯಾವ ಭಾರತೀಯ ಕ್ರಿಕೆಟ್ ಪ್ರೇಮಿಯೂ ಮರೆಯಲಾರನು. ಮಹೇಂದ್ರ ಸಿಂಗ್ ಧೋನಿಯವರು ಅಂಡರ್-19 ವಿಶ್ವಕಪ್ನಲ್ಲಿ ಆಡಿರಲಿಲ್ಲ, ಆದರೆ T20 ವಿಶ್ವಕಪ್, ಏಕದಿನ ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿಗಳಲ್ಲೂ ಗೆದ್ದು ಬಿಗಿದ್ದಾರೆ. ಅದು ನಾಯಕನಾಗಿ ಭಾರತಕ್ಕೆ 3 ಟ್ರೋಫಿಗಳನ್ನು ಗಳಿಸಿಕೊಟ್ಟ ಏಕೈಕ ದಾಖಲೆ ಇರುವುದು ಧೋನಿ ಬಳಿ ಮಾತ್ರ. ಧೋನಿ ಗರಡಿಯಲ್ಲಿ ಪಳಗಿದ ಕೊಹ್ಲಿ ವಿಶ್ವ ವಿಜೇತ ಟೀಮ್ ಇಂಡಿಯಾವನ್ನು ಕಟ್ಟುವಲ್ಲಿ ಧೋನಿ ಕೊಡುಗೆ ಅಪಾರ. ಅವರೇ ನನ್ನ ಮಹಾನ್ ನಾಯಕ ಎಂದು ವಿರಾಟ್ ಕೊಹ್ಲಿ ಅನೇಕ ಬಾರಿ ಹೇಳಿಕೊಂಡಿದ್ದಾರೆ. ಅಂತಹ ಮಹಾನ್ ನಾಯಕನ ಗರಡಿಯಲ್ಲೇ ಪಳಗಿದ ಕೊಹ್ಲಿ 2019ರಲ್ಲಿ ಇಂಗ್ಲೆಂಡ್ನಲ್ಲಿ ನಡೆದ ಏಕದಿನ ವಿಶ್ವಕಪ್ನಲ್ಲಿ ಭಾರತ ತಂಡವನ್ನು ಮುನ್ನಡೆಸಿದ್ದರು. ಟೂರ್ನಿಯುದ್ದಕ್ಕೂ ಉತ್ತಮ ಪ್ರದರ್ಶನ ನೀಡಿದ್ದ ಟೀಮ್ ಇಂಡಿಯಾ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಎಡವಿತ್ತು. 2023ರಲ್ಲಿ ಭಾರತದಲ್ಲೇ ನಡೆದ ಏಕದಿನ ವಿಶ್ವಕಪ್ನಲ್ಲಂತೂ ಅಜೇಯವಾಗಿ ಫೈನಲ್ವರೆಗೆ ತಲುಪಿದ್ದ ರೋಹಿತ್ ಪಡೆ ಆಸ್ಟ್ರೇಲಿಯಾ ವಿರುದ್ಧ ಅಂತಿಮ ಪಂದ್ಯವನ್ನು ಕೈಚೆಲ್ಲಿತ್ತು. ಆದರೆ ಈಗ ಆ ಎಲ್ಲ ನೋವನ್ನು ಮರೆಸುವಂತೆ ಭಾರತ ತಂಡ T20 ವಿಶ್ವಕಪ್ನಲ್ಲಿ ಗೆದ್ದು ಬಿಗಿದೆ. ವಿರಾಟ್ ಕೊಹ್ಲಿ ಅಂತಿಮ ಪಂದ್ಯದಲ್ಲಿ ಹೊಡೆದ ಜವಾಬ್ದಾರಿಯುತ ಅರ್ಧಶತಕ 59 ಎಸೆತಗಳಲ್ಲಿ 76 ರನ್ ಹೊಡೆದರು. ಟೀಮ್ ಇಂಡಿಯಾ 176 ರನ್ಗಳ ಸ್ಪರ್ಧಾತ್ಮಕ ಮೊತ್ತ ಪೇರಿಸುವಲ್ಲಿ ಯಶಸ್ವಿಯಾಗಿತ್ತು. ಇದಕ್ಕೆ ಅರ್ಹವಾಗಿಯೇ ಅವರಿಗೆ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯು ಒಲಿಯಿತು. ಈ ಅಭೂತಪೂರ್ವ ಗೆಲುವಿನೊಂದಿಗೆ ಕೊಹ್ಲಿ ತಮ್ಮ ಅಂತಾರಾಷ್ಟ್ರೀಯ T20 ಪಯಣವನ್ನು ಮುಗಿಸಿದ್ದಾರೆ. ಆದರೆ ಏಕದಿನ ಮತ್ತು ಟೆಸ್ಟ್ ತಂಡದ ಭಾಗವಾಗಿ ಮುಂದುವರಿಯಲಿದ್ದಾರೆ. ಇನ್ನು ವಿರಾಟ್ ಎತ್ತಲು ಬಾಕಿ ಇರುವುದು ಐಸಿಸಿ ಟೆಸ್ಟ್ ವಿಶ್ವ ಚಾಂಪಿಯನ್ಸ್ ಟ್ರೋಫಿ ಮಾತ್ರ. ಅದು ಈಡೇರಲಿ. ಆ ಮೂಲಕ ಐಸಿಸಿಯ ಎಲ್ಲ ಟ್ರೋಫಿಗಳನ್ನು ಎತ್ತಿ ಹಿಡಿದ ಮತ್ತೊಂದು ಅಪೂರ್ವ ದಾಖಲೆ ಕಿಂಗ್ ಕೊಹ್ಲಿಯದಾಗುತ್ತೆ ಎಂಬುದು ಎಲ್ಲ ಭಾರತೀಯ ಕ್ರಿಕೆಟ್ ಪ್ರೇಮಿಗಳ ಬಯಕೆಯಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.